ಇವತ್ತು ರಾಜು ಮಾವ ಹಿಂಗೆ ಹೇಳ್ತಾನಂತ ಅನ್ಕೊಂಡಿದ್ದಿಲ್ಲ. ಏನಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡ್ರಿ. ಶುಭ ಮುಂಜಾನೆ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಮ್ಮ ಬೈ ರನ್ನಿಂಗ್ ಒಬ್ಬ ಅಂತ ಹೇಳ್ಕಿರಿ, ಇವತ್ತು ನಸಕ್ನಾಗೆ ಹಬ್ಸ್ಕೊಂಡ್ ಕರ್ಕೊಂಡ್ ಬಂದ ನೋಡ್ರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವ್ನಿಗೆ ರನ್ನಿಂಗ್ ಮಾಡತ್ತಂದ್ರೆ ವಾಕಿಂಗ್ ಮಾಡ್ತಾರ ನೋಡ್ರಿ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನೋಡ್ರಿ ಹೆಂಗದ ವಾತಾವರಣ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ನಮ್ಮ ಬೈ ಡಿಪ್ ಸುಡೆಂಬ ನೋಡಮ್ಮ ಯಾರ ಕಲ್ಲ ಎಷ್ಟು ಆಗ್ತದಂದ್ರಿ. ಆ ಒಂದು, ಆ ಎರಡು, ಆ ಮೂರು, ಆ ಬಾಗಿಲು, ಆ ಒಂದು, ಆ ಎರಡು. ಇವ್ನಿಗೆ ಡಿಪ್ಸ್ ಹೊಡಿ ಅಂದ್ರೆ ಬೇರೆ ಏನೋ ಮಾಡತ್ತನಲ್ರಿ. ಅಲ್ಲಿಂದ ನಮ್ಮ ಬೈ ಮತ್ತ ಧ್ಯಾನ ಮಾಡಕತ್ತಾರಿ. ಮಂಗಲ ಭಾವನಯ ನಮ್ಮ 3 ಚಾನಲ್ ನೋಡಿದ್ರಾಗೆ ನಮ್ಗೆ ಈ ಬೈ ಸಿಕ್ಕ್ರಿ. ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ಇವ ಆ ಬೈ ಅವ್ರ ಅಣ್ಣ ನೋಡ್ರಿ. ಇವ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅಲ್ಲಿಂದ ನಾನು ಬೈ ಇಬ್ರು ಸೇರಿ ಮನೆ ಕಡೆ ಹೊಂಟವ್ರಿ. ಅಲ್ಲಿ ನೋಡೋದ್ರಾಗೆ ನಮ್ಮ ಅಂಕಲ್ ಸಿಕ್ಬಿಟ್ಟ ನೋಡ್ರಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಅಲ್ಲಿಂದ ನೋಡೋದ್ರಾಗೆ ನಮ್ಮ ಹೈಸ್ಕೂಲ್ ಹುಡುಗರು ಖೋ ಪ್ರಾಕ್ಟೀಸ್ ಮಾಡತ್ತಿದ್ರಿ. ಯಾಕಪ್ಪ ಅಂತಂದ್ರೆ ಈಗ ಸ್ಪೋರ್ಟ್ಸ್ ಬತ್ತಲ್ರಿ. ಇಲ್ಲ ಏನ್ ಮಾಡ್ಬೇಕು, ಚರ್ಚಿಗೆ ಯಾವ್ದಾರ ನೋಡ್ಬೇಕಂತ ಹೊಂಟಿವಿ. ನೋಡ್ರಿ ಯಾಕೆ ಈ ತರ ಫೋಟೋ. ಅಲ್ಲಿಂದ ನಮ್ಮ ರಾಜು ಮಾವಾಗ ಬಾಯ್ ಹೇಳಿ ನಾವು ಮನೆಗೆ ಬಂದು ರೆಡಿಯಾಗಿ ಮತ್ತು ಬ್ಯಾಗ್ ತೊಂದು ನಾವು ಅಂತೀವ್ರಿ ಸೀದಾ ಸಿಂದಗಿ ಕಡೆ. ಅಲ್ಲಿಂದ ನೋಡೋದ್ರಾಗೆ ಬಸ್ ಬಂತ್ರಿ. ನೋಡ್ರಿ ಎಷ್ಟು ರಶ್ ಅಂತೇಳಿ ಒಂದಿನ ಸೀಟ್ ಸಿಗ್ಲಿಲ್ರಿ ನನಗಂತರು. ಮನ್ಯಾಗ ಏನೋ ನಾಷ್ಟ ಮಾಡಿದಿಲ್ಲ. ನಾನು ಇಲ್ಲಿ ಸಿಂದಗಿ ಬಂದು ಒಂದು ರೈಸ್ ತೊಗೊಂಡು ತಿಂದೆ. ಆಮೇಲೆ ನಾ ಬಂದೆ ಸೀದಾ ನಮ್ಮ ಶಾಣನ ಟೀ ಅಂಗಡಿಗೆ. ಅವನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾ ಬಂದಿರಿ ಡೈರೆಕ್ಟ್ ನಮ್ಮ ಅಂಗಡಿಗೆ. ಗೈಸ್ ವಿಡಿಯೋ ಹೆಂಗೆ ಬರಕತ್ತೇನು ಏನೂ ಹೇಳಲಾಗಿರಿ. ಸ್ವಲ್ಪ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿಗೆ ವ್ಲಾಗ್ಸ್ ಎಂಡ್ ಮಾಡ್ತೀನಿ. ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.